ನಾಳೆಯಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಆರಂಭಗೊಳ್ಳುತ್ತೆ. ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರಿಗೆ ಕೋವಿಡ್ ಟೆನ್ಷನ್ ಒಂದು ಕಡೆ ಶುರುವಾಗಿದೆ. ನಾಳೆಯಿಂದ ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಬರ್ತಾರೆ ಮಕ್ಕಳು. ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಅದು ಕೋವಿಡ್ ಮಹಾಮಾರಿಯ ಟೆನ್ಷನ್. ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಿದ್ರು ಗೈಡ್ಲೈನ್ಸ್ ಇಲ್ಲ. ಸರ್ಕಾರ ಕೋವಿಡ್ ಮಾರ್ಗಸೂಚಿಗಾಗಿ ಕಾಯುತ್ತಿವೆ ಶಾಲೆಗಳು. ಈಗಾಗಲೇ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಡ್ಡಾಯಗೊಳಿಸಿರ್ತಕ್ಕಂತಹ ಖಾಸಗಿ ಶಾಲೆಗಳು, ಸರ್ಕಾರಿ ಅಲ್ಲ. ನಾಳೆಯಿಂದ ರಾಜ್ಯದ ಎಲ್ಲ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಬೇಕು. ಅಂದ್ರೆ ಆರಂಭ ಆಗ್ತಾ ಇದೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಿದ್ರು ಕೂಡ ಸರ್ಕಾರದಿಂದ ಗೈಡ್ಲೈನ್ಸ್ ಇಲ್ಲ. ಆರೋಗ್ಯ ಇಲಾಖೆಯಿಂದ ಕೋವಿಡ್ ಮಾರ್ಗಸೂಚಿಗಾಗಿ ಕಾಯ್ತಾ ಇವೆ ಶಾಲೆಗಳು. ಆದರೆ ಖಾಸಗಿ ಶಾಲೆಗಳಲ್ಲಿ ಒಂದು ನಿಯಮವನ್ನು ಮಾಡಿದ್ದಾರೆ. ನಾಳೆ ಶಾಲೆಗೆ ಬರಬೇಕಾದ್ರೆ ಮಾಸ್ಕ್ಗಳನ್ನು ಧರಿಸಬೇಕು. ಕಾರಣ ಈ ಕೋವಿಡ್ ಮಹಾಮಾರಿ ಈ ಹಿಂದಿನಿಂದಲೂ ಕೂಡ ನಾವು ಗಮನಿಸಿದ್ದೀವಿ. ಗರ್ಭಿಣಿ ಸ್ತ್ರೀಯರಿಗೆ, ವೃದ್ಧರಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಅತ್ಯಂತ ವೇಗವಾಗಿ ಹರಡುತ್ತೆ. ಜೊತೆಗೆ ಅದರ ತೀವ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಈ ವರ್ಗದ ಜನರಲ್ಲಿ. ಹಾಗಾಗಿ ಮಕ್ಕಳಿಗೆ ಮಾಸ್ಕ್ ಧರಿಸಿದ್ರೆ ಸೋಂಕು ಹರಡೋದನ್ನು ತಪ್ಪಿಸಬಹುದು. ಖಾಸಗಿ ಶಾಲೆಗೆ ಗೊತ್ತಾಗಿದೆ, ಆದರೆ ಇನ್ನೂ ಕೂಡ ಸರ್ಕಾರಕ್ಕೆ ಅದು ಗೊತ್ತಾಗಿಲ್ಲ. ಸರ್ಕಾರದ ಆರೋಗ್ಯ ಇಲಾಖೆಯ ಕಡೆಯಿಂದ ಯಾವುದೇ ತರಹದ ಮಾರ್ಗಸೂಚಿಯು ಸರ್ಕಾರಿ ಶಾಲೆಗಳಿಗೆ ಹೋಗಲಿಲ್ಲ, ಬೋರ್ಡ್ಗಳಿಗೆ ಹೋಗಲಿಲ್ಲ. ನಾಳೆ ಎಲ್ಲ ಮಕ್ಕಳು ಒಂದು ರೀತಿಯ ಸಂಭ್ರಮದ ದಿನ. ನಾಳೆ ಮಕ್ಕಳಿಗೆ ಶಾಲೆಗೆ ಹೋಗ್ತಾ ಇದ್ದೀವಿ, ಪುನರಾರಂಭ ಆಗ್ತಾ ಇದೆ. 6ರಿಂದ ಪಾಸಾಗಿ 7ಕ್ಕೆ ಹೋಗಿರೋವರು ಹೊಸ ಹೊಸ ಪುಸ್ತಕಗಳನ್ನು ಬ್ಯಾಗಲ್ಲಿ ಇಟ್ಕೊಂಡು ಶಾಲೆಗೆ ಹೋಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ಅಟ್ಟಹಾಸ ಮೆರಿತಾ ಇದೆ. ನಿನ್ನೆ ಒಂದು ದಿನ 36 ಪ್ರಕರಣಗಳು ದಾಖಲಾಗಿದ್ದಾವೆ. 36 ಪ್ರಕರಣ ಕೋವಿಡ್ ಪ್ರಕರಣ. ಹಾಗಾಗಿ ಇದು ಅತ್ಯಂತ ವೇಗವಾಗಿ ಹರಡುವುದಕ್ಕೂ ಮುನ್ನ ಒಂದು ಮುಂಜಾಗ್ರತಾ ಕ್ರಮ ಬೇಕು. ಒಂದು ಬುದ್ಧಿವಂತಿಕೆಯ ಪ್ರಬುದ್ಧವಾದ ನಿರ್ಧಾರಗಳು ಬೇಕಾಗುತ್ತವೆ. ಪ್ರಿಕಾಷನ್ನ ಹೆಸರಿನಲ್ಲಿ ಒಂದಷ್ಟು ಮಾರ್ಗಸೂಚಿಗಳ ಪ್ರಕಟಿಸುವುದರಿಂದ ಮಕ್ಕಳಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸಬಹುದು. ಪರಸ್ಪರ ಹತ್ರ ಕೂತ್ಕೋಬೇಕಾದ್ರೂ ಕೂಡ ಸೋಂಕು ಹರಡೋ ಸಾಧ್ಯತೆಗಳಿದ್ದಾವೆ. ಈಗಿದ್ದಂತಹ ಸಂದರ್ಭಗಳಲ್ಲಿ ಖಾಸಗಿ ಶಾಲೆಯಲ್ಲಿ ಈ ತರಹದ ನಿಯಮಗಳು ಬಂದಿದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಯಾಕಿಲ್ಲ? ಈಗ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ರಾಜ್ಯಾದ್ಯಂತ ಕೋವಿಡ್ ಅಟ್ಟಹಾಸ ಮೆರಿತಾ ಇದ್ರೂ ಕೂಡ ಇನ್ನೇನು ನಾಳೆ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಾ ಇದೆ. ಹೀಗಿದ್ದಾಗಲೂ ಕೂಡ ಸರ್ಕಾರದ ಕಡೆಯಿಂದ, ಆರೋಗ್ಯ ಇಲಾಖೆಯ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೆ ಗೈಡ್ಲೈನ್ಸ್ಗಳು, ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿಗಳು ಪ್ರಕಟ ಆಗಿಲ್ಲ ಅನ್ನೋದು ಪೋಷಕರಲ್ಲೂ ಕೂಡ ಆತಂಕವನ್ನು ಮನೆ ಮಾಡಿರತಕ್ಕಂತಹದ್ದು. ಮಕ್ಕಳನ್ನು ಯಾವ ಧೈರ್ಯದಿಂದ ಶಾಲೆಗೆ ಕಳಿಸೋದು? ಸೊ ಈ ಹಿಂದೆ ಶಾಲಾ ಕಾಲೇಜುಗಳಿಗೂ ಕೂಡ ಕೋವಿಡ್ ಸಂದರ್ಭದಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಸೋಂಕು ಹರಡದಂತೆ ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಸೊ ಈಗ ಅವೆಲ್ಲವಿಂದಲೂ ಕೂಡ ರಾಜ್ಯ ಮುಕ್ತಿಯನ್ನು ಪಡೆದಿದೆ. ಆದರೂ ಕೂಡ ಕೊರೋನಾದ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಮಕ್ಕಳಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸುವಂಥ ಜವಾಬ್ದಾರಿ ಕೂಡ ಆರೋಗ್ಯ ಇಲಾಖೆಯದ್ದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.